ಸೊ ರಿಪೋರ್ಟ್ ಕಾರ್ಡಿನ ಎರಡನೇ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಈ ಈ ವಿಡಿಯೋದಲ್ಲಿ ನಾನು ನಮ್ಮ ರಕ್ಷಿತಾ ಅವರ ಬಗ್ಗೆ ಮಾತಾಡಬೇಕು ಅಂತ ಇದ್ದೇನೆ. ರಕ್ಷಿತಾ ಶೆಟ್ಟಿ. ಸೊ ಕರ್ನಾಟಕದಲ್ಲಿ ಯಾರಿಗೆ ಗೊತ್ತಿಲ್ಲ ಹೇಳಿ. ರಕ್ಷಿತಾ ಶೆಟ್ಟಿ ಬಗ್ಗೆ ನಾನು ಸಿಂಪಲ್ ಆಗಿ ಒಂದು ಮಾತಾಡಬೇಕು ಅಂದರೆ, ಇವರು ನಿಸ್ವಾರ್ಥಿ ಅಂತಾನೆ ಹೇಳ್ಬೋದು. ನಾ ಕಂಡ ನಿಸ್ವಾರ್ಥಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇವರಲ್ಲಿ ಆ ಒಂದು ಮುಗ್ಧತೆ ಆಗಿರ್ಬೋದು, ನಿಸ್ವಾರ್ಥ ಒಂದು ಫ್ರೆಂಡ್ಶಿಪ್ ಇದೆಯಲ್ಲ, ಮೇ ಬಿ ಬಿಗ್ ಬಾಸ್ ಅಲ್ಲಿ ಯಾರ ಹತ್ರನೂ ಇರಲಿಲ್ಲ ನನ್ನ ಲೆಕ್ಕದಲ್ಲಿ. ಯಾಕಂದ್ರೆ ಇವರು ಇವಾಗ ಮಾಳು ಅವರ ಜೊತೆ ಇದ್ದಾಗಲೂ ಕೂಡ ಅಷ್ಟೇ, ನನ್ನ ಮಾಳು ಅವರು ಗೆದ್ದಿದ್ದಾರೆ ಅಂದ್ರೆ ಅವರು ನೋಡಿ, ಅವರು ಇವಾಗ ಬಿಗ್ ಬಾಸ್ ಆಡ್ಲಿಕ್ಕೆ ಬಂದಿದ್ದು, ಬಟ್ ವ್ಯಕ್ತಿತ್ವದ ಆಟದಲ್ಲಿ ಎಲ್ಲೋ ಒಂದು ಅವರು ಟಾಪ್ ಅಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ರಘು ಅವರನ್ನ ಅವರು ಹೇಗೆ ಒಂದು ಪೊಸೆಸಿವ್ನೆಸ್ ಆಗಿ ತಗೊಂಡ್ರು ಅಂತ ನಾವು ಆ ರೀತಿಯಲ್ಲಿ ನೋಡ್ತೇವೆ. ಬಟ್ ಪ್ರೀತಿ ಲೆಕ್ಕದಲ್ಲಿ ನಮ್ಮ ರಕ್ಷಿತಾ ಅವರು ತುಂಬಾ ಅಂದ್ರೆ ತುಂಬಾ ಜೆನ್ಯೂನ್ ಆಗಿದ್ರು ಅಂತ ನನ್ನ ಅನಿಸಿಕೆ. ಸೊ ಫಸ್ಟ್ ವೀಕಲ್ಲಿ ಅವರು ಬಂದರು, ಫಸ್ಟ್ ವೀಕಲ್ಲಿ ಅವರು ಹೋದ್ರು. ಸೊ ಇಲ್ಲಿ ನನಗೆ ತುಂಬಾ ಒಂದು ಖುಷಿ ಕೊಡೋ ವಿಷಯ ಅಂತಾನೆ ಹೇಳ್ಬೋದು. ಒಂದು ವೇಳೆ ನಮ್ಮ ರಕ್ಷಿತಾ ಅವರನ್ನ ಆ ರೀತಿ ಮಾಡದಿದ್ರೆ ರಕ್ಷಿತಾ ಮೇ ಬಿ ಒಂದು 2-3 ವಾರದಲ್ಲೇ ಎಲಿಮಿನೇಟ್ ಆಗಿ ಹೋಗ್ತಾ ಇದ್ರು ಏನೋ ಅಂತ ಅನಿಸ್ತದೆ. ಯಾಕಂದ್ರೆ ಕರ್ನಾಟಕದ ಜನರಿಗೆ ರಕ್ಷಿತಾ ಯಾರು ಅಂತ ಗೊತ್ತಿರಲಿಲ್ಲ. ನಾನು 2-3 ವಿಡಿಯೋ ಮಾಡಿದ್ದೇನೆ ರಕ್ಷಿತಾ ಅವರ ಬಗ್ಗೆ. ಸೊ ಅಲ್ಲಿ ರಕ್ಷಿತಾ ಅವರಿಗೆ ಒಂದು ಕರುಣೆ ಅಥವಾ ಒಂದು ವೋಟಿಂಗ್ ಲೈನ್ ಉಂಟಲ್ಲ, ಅಲ್ಲಿ ಅವರು ಎಕ್ಸಿಟ್ ಆದ್ರಲ್ಲ, ಬಂದ್ರು ಹೋದ್ರಲ್ಲ, ಅಲ್ಲಿಂದ ಅವರಿಗೆ ಒಂದು ಗ್ರಾಫ್ ಸಿಕ್ತು ಅಂತ ನನ್ನ ಲೆಕ್ಕದಲ್ಲಿ ಅನಿಸುತ್ತೆ. ಸೊ ಮನೆ ಒಳಗಿನ ರಕ್ಷಿತಾ ಕೆಲಸದಲ್ಲೂ ಟಾಪು, ಪ್ರೀತಿ ಕೊಡೋದ್ರಲ್ಲೂ ಟಾಪು, ಯಾರನ್ನು ಕ್ಷಮಿಸುವುದರಲ್ಲೂ ಕೂಡ ಟಾಪು. ಅವರಿಗೆ ಒಂದು ಏನು ಗೊತ್ತಾ, ಈ ಏನಂದ್ರೆ ಅವರು ಯಾವ ಲೆಕ್ಕದಲ್ಲೂ ಕೂಡ ಯಾವುದನ್ನು ನೆಗೆಟಿವ್ ಮಾಡ್ತಾ ಇರಲಿಲ್ಲ. ಬಟ್ ನನಗೆ ಒಂದು 2-3 ಕಡೆ ಅವರ ಗ್ರಾಫು ತುಂಬಾ ಡೌನ್ ಆಯಿತು ಅಂತ ಅನಿಸೋದಿಲ್ಲ. ಅಂದರೆ ಮಾಳು ಅವರ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಬಟ್ ಪ್ರೀತಿಯಲ್ಲಿ ಅವರು ಬಂದ ಒಂದು ವ್ಯಕ್ತಿತ್ವದ ಆಟವನ್ನು ಮರೆತರು ಕೆಲವು ಕಡೆ. ಸೊ ಅಲ್ಲಿ ನನಗೆ ಬೇಜಾರಾಯಿತು ರಕ್ಷಿತಾ ಅವರ ಮೇಲೆ. ಇನ್ನು ಅಶ್ವಿನಿ ಗೌಡ ಅವರ ಜೊತೆ ಜಗಳ ಆಯ್ತು ನೋಡಿ. ಆ ಜಗಳ ಆದಾಗ ಅವ್ರು ಏನು ಗೊತ್ತಾ, ಈ ಎಕ್ಸಿಟ್ ಆದ್ಮೇಲೆ ಅವರೊಂದು ಮಾತು ಹೇಳ್ತಾರೆ. ಅದು ಮನೆ ಒಳಗಡೆ ಇದ್ದಾಗ ಕೂಡ ಹೇಳಿದ್ರು ಲೈವಲ್ಲಿ. ಯಾರೆಲ್ಲ ಅಬ್ಸರ್ವ್ ಮಾಡಿದಿರಿಲ್ಲ ಗೊತ್ತಿಲ್ಲ. ನನಗೆ ಅಶ್ವಿನಿ ಅವರ ಮೇಲೆ ಕೋಪ ಬಂದಿದ್ದು ಅವರು ಗೆಜ್ಜೆ ಸೌಂಡ್ ಮಾಡಿದ್ದಕ್ಕಲ್ಲ, ಅವರು ನನ್ನ ಮನೆ ಒಳಗಿಂದ ಹೊರಗೆ ಹಾಕಿದ್ದಕ್ಕೆ ಅಂತ ಹೇಳಿದ್ರು. ಸೊ ಹಾಗಾದ್ರೆ ಅವರು ಗ್ರೆಜ್ಜಿ ಇಟ್ಕೊಂಡು ಅಶ್ವಿನಿ ಗೌಡ ಅವ್ರ ಜೊತೆ ಗಲಾಟೆ ಮಾಡಿದ್ರ ಅಂತ ಒಂದು ಕ್ವಶನ್ ಇದೆ. ಬಟ್ ಏನು ಅಂದ್ರೆ ರಕ್ಷಿತಾ ಅವರು ಇನ್ ಕೇಸ್ ಒಂದು ವೇಳೆ ಮಾಳು ಅವರ ಜೊತೆ ಆಗಿರ್ಬೋದು, ಧ್ರುವಂತ್ ಅವರ ಜೊತೆ ಆಗಿರ್ಬೋದು, ಎಲ್ಲೋ ಒಂದು ಕಡೆ ರಘು ಅವರ ಜೊತೆ ಆಗಿರ್ಬೋದು, ಅಥವಾ ನಮ್ಮ ಗಿಲ್ಲಿ ಅವರನ್ನ ಒಂದು ಸ್ವಲ್ಪ ಲಾಸ್ಟ್ ಮೂಮೆಂಟ್ಗೆ ಇದು ಮಾಡಿದ್ರು. ಸೊ ಅದೆಲ್ಲ ಬಿಟ್ಟಿದ್ದಿದ್ರೆ ಮೇ ಬಿ ನಮ್ಮ ರಕ್ಷಿತಾ ಅವರು ತುಂಬಾ ಚೆನ್ನಾಗಿ ಇರ್ತಿದ್ರು. ನಾನು ರಕ್ಷಿತಾ ಅವರಿಗೆ 7.5 ಪಾಯಿಂಟ್ ಕೊಟ್ಟಿದ್ದು ಯಾಕೆ ಅಂದ್ರೆ, ಸೊ 7.5 ಪಾಯಿಂಟ್ ಅವರ ಮನೆ ಒಳಗಡೆ ಕೆಲಸ ಆಗಿರ್ಬೋದು, ಅವರ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಎಲ್ಲ ಸ್ಟ್ರಾಂಗ್ ಪಾಯಿಂಟ್ಸ್ಗಳಿಗೆ ನಾನು 7.5 ಕೊಟ್ಟಿದ್ದೇನೆ. ಸೊ ಉಳಿದ ನಾನು 3 ಪಾಯಿಂಟನ್ನು ಯಾಕೆ ನಾನು ಮೈನಸ್ ಮಾಡಿದ್ದೇನೆ ಅಂದರೆ, 2.5 ಪಾಯಿಂಟನ್ನು ಮೈನಸ್ ಯಾಕೆ ಮಾಡಿದ್ದೇನೆ ಅಂದರೆ, ನನಗೆ ಇದೆ, ನಾನು ಹೇಳಿದ್ನಲ್ವ ಇವಾಗ, ಸ್ವಲ್ಪ ಫ್ರೆಂಡ್ಶಿಪ್ ಮಾಡಿದ್ರು ಓಕೆ, ಬಟ್ ಆ ಫ್ರೆಂಡ್ಶಿಪ್ಗೋಸ್ಕರ ಅವರ ಆಟವನ್ನು ಎಲ್ಲೋ ಒಂದು ಕಡೆ ಅವರು ಮರ್ತರು ಅಂತ ನನಗೆ ಅನಿಸ್ತಾ ಇತ್ತು. ಸೊ ಅದು ನನಗೆ ತುಂಬ ಬೇಜಾರಾಗಿದ್ದು. ಸೊ ಇನ್ನು ಉಳಿದಂತೆ ಅವರು ಹೊರಗಡೆ ಬಂದಿದ್ದಾರೆ, ಅವರ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮುಂದಿನ ಎಲ್ಲ ಕಾರ್ಯಗಳು ಅವರ ಶುಭವಾಗಲಿ. ಸೊ ತುಂಬ ಮಿಸ್ ಮಾಡ್ಕೊಳ್ತೇವೆ ರಕ್ಷಿತಾ ಅವರೇ. ಮತ್ತೆ ನೀವು ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಮೂಲಕ ಬನ್ನಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್.